ಅವ್ರು ನನ್ನ ಎಷ್ಟೇ ಸತಿ ಆಚೆ ಕಳಿಸಿದ್ರು ಮತ್ತು ಅವರೇ ಫೋನ್ ಮಾಡಿ ಕರೆಯೋರು. ಸೊ ಹಾಗಾಗಿ ಅವ್ರಿಗೆ ನಾನು ತುಂಬ ನೆನೆಸ್ಕೊತೀನಿ ಯಾವಾಗಲೂ. ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಿಮಗೆ ನನ್ನ ಇಡೀ ಜೀವನದಲ್ಲಿ ನಿಮಗೆ ಋಣಿಯಾಗಿರ್ತೀನಿ. ಅದಕ್ಕೆ ನಾನು ಬಹುಶಃ ನಾನು ಲೈವಲ್ಲಿ ಬಂದಾಗಲೂ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಎಂಥ ದೊಡ್ಡ ಆಪರ್ಚುನಿಟಿ ಬಂದರೂ ನಾನು ಮಜಾ ಭಾರತಕ್ಕೋಸ್ಕರ ನಾನು ಅದನ್ನು ಕ್ವಿಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಮಜಾ ಭಾರತ ಆಗಿರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಾನು ಇವಾಗಲೂ ಅದನ್ನೇ ಹೇಳ್ತೀನಿ. ನನಗೆ ತುಂಬ ಇಷ್ಟ, ಇವತ್ತಿನವರೆಗೂ ನನಗೆ ಇಷ್ಟ ಆಗೋದಂದರೆ ದರ್ಶನ್ ಸರ್. ನಮ್ಮ ಡಿ ಬಾಸ್ ಜೊತೆ ಒಂದೇ ಒಂದು ಸತಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಕ್ಚುಲಿ ಅದಕ್ಕೊಂದು ಕಾನ್ಸೆಪ್ಟ್ ಕೂಡ ರೆಡಿ ಮಾಡಿದ್ದೆ. ನನ್ನ ತುಂಬ ಕ್ಲೋಸ್ ಇರೋವಂಥ ಇಬ್ಬರು ಡೈರೆಕ್ಟರ್ಸ್ಗೆ ನಾನು ಹೇಳಿದ್ದೆ ಕೂಡ, ಮೇಡಮ್ ಇದು ಕಾನ್ಸೆಪ್ಟ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ. ಒಂದು ಅಂದರೆ ನಾನು ಮಜಾ ಭಾರತ ಮಾಡೋದ್ರಿಂದ ಜಾಸ್ತಿ ಕಾಮಿಡಿಗೆ ಜಾಸ್ತಿ ಒಗ್ಗಾಗ್ಬಿಟ್ಟಿದ್ದೀನಿ. ಹಾಗಾಗಿ ಕಾಮಿಡಿ ಸೀನ್ ಅಂದರೆ ದರ್ಶನ್ ಸರ್ ಇಷ್ಟುದ್ದ ಇರ್ತಾರೆ, ನಾನು ಅವ್ರ ಮುಂದೆ ಹಿಂಗೆ ನಿಂತ್ಕೊಂಡು ಹಾಂ ಏನು ಹೇಳಿ, ಏನಪ್ಪ ಈ ಥರ ಬಿಲ್ಡಪ್ ಕೊಡ್ತಿದ್ಯಾ ಅಂತ ಕೆಲವೊಂದು ಡೈಲಾಗ್ಸ್ ಎಲ್ಲ ಬರ್ದಿದ್ದೆ. ಅದಕ್ಕೆ ನಾನು ಅವ್ರು ದೂರ ನಿಂತ್ಕೊಂಡಾಗ ಮಾತ್ರ ನನ್ನ ಹೈಟಿಗೆ ಕರೆಕ್ಟಾಗಿರ್ತಾರೆ, ಅವ್ರು ಹತ್ತಿರ ಬರ್ತಿದ್ದಂಗೆ ಅವ್ರು ತುಂಬ ಮೇಲಿರ್ತಾರೆ, ನಾನು ತುಂಬ ಶಾರ್ಟ್ ಆಗಿರ್ತೀನಿ. ಈ ಥರದ್ದು ಒಂದಷ್ಟು ಸ್ಟೋರಿ ಒಂದು 2-3 ಸೆಂಟೆನ್ಸಲ್ಲಿ ನಾನು ಬಂದಿಟ್ಟಿದ್ದೆ. ಸೊ ಇವತ್ತಿಗೂ ಅದನ್ನು ಇಟ್ಕೊಂಡಿದ್ದೀನಿ. ನಂಗೆ ಯಾವಾಗ ಚಾನ್ಸ್ ಸಿಗುತ್ತೋ ನನ್ನ ಅಂದರೆ ಐ ರಿಕ್ವೆಸ್ಟ್, ಅಂದರೆ ಕಾಮಿಡಿಲಿ ಏನಾದರೂ ಆ್ಯಡ್ ಮಾಡ್ಬೋದಾ ಅಂತ ಕೇಳ್ಕೊಂಡು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ತುಂಬ ಆಸೆ ಇದೆ. ನೋಡೋಣ ಯಾವಾಗ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ. ತುಂಬ ಪ್ರೋತ್ಸಾಹ ಮಾಡಿ ಕೈ ಬಿಟ್ಟಿದ್ದು ಆ ಥರ ಯಾರೂ ಕೈ ಬಿಟ್ಟಲ್ಲ ನನಗೆ. ಯಾವಾಗಲೂ ನನ್ನ ಜೊತೆನೇ ಇರೋರೇ ನನಗೆ ಜಾಸ್ತಿ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಾಯಿ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು ಮುಂಚೆ. ಅಂದರೆ ಮದುವೆ ಮಾಡ್ಕೋ ಅಂತ ಹೇಳೋದನ್ನು ಬಿಟ್ಟು, ಅಂದರೆ ತುಂಬ ಜನ ಮದುವೆ ಆದಮೇಲೂ ತುಂಬ ಸಾಧನೆ ಮಾಡಿದ್ದಾರೆ ಕಣೆ, ನೀನು ಯಾಕೆ ಇಷ್ಟೊಂದು ಇದು ಮಾಡ್ತಿದ್ಯಾ ಅಂತ ಆವಾಗ ತುಂಬ ಸಪೋರ್ಟ್ ಮಾಡೋರು. ಈಗಂತೂ ಫುಲ್ ಕೈ ಬಿಟ್ಬಿಟ್ಟಿದ್ದಾರೆ. ಈಗಂತೂ ನನಗೆ ಏನಕ್ಕೋ, ನಾನು ಒಂದು ದೊಡ್ಡ ಶೋಗೆ ಹೋದೆ ಮಮ್ಮಿ, ಸಖತ್ತಾಗಿತ್ತು ಮಮ್ಮಿ, ನನ್ನ ಎಷ್ಟು ಜನ ಸನ್ಮಾನ ಮಾಡಿದ್ರು, ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂದರು. ಹೌದಾ, ಏನು ಪ್ರಯೋಜನ, ನೀನು ಮದುವೆ ಆಗಿಲ್ವಲ್ಲ, ಈ ಥರ ಈ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಅವ್ರನ್ನ ಒಂಚೂರು ಇಂಪ್ರೆಸ್ ಮಾಡಿ ಹೆಂಗಾದರೂ ಮಾಡಿ ಕ್ಯಾಚ್ ಹಾಕ್ಕೋಬೇಕು. ಅವರೊಬ್ಬರೇ ನನಗೆ ಸಪೋರ್ಟ್ ಮಾಡಿ ಈಗ ಒಂಚೂರು ಕೈ ಬಿಡ್ತಾರೆ, ಅದಂದರೆ ನಮ್ಮ ತಾಯಿ. ಜೀವನದಲ್ಲಿ ಆ ಥರ ನಾನು ಯಾರಿಗೂ ಮೋಸ ಮಾಡಿದ್ದೀನಿ ಅಂತ ಅಂದರೆ ಪರ್ಟಿಕ್ಯುಲರಾಗಿ ಮೋಸ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋ ಥರ ಯಾವುದೂ ಇಲ್ಲ ನನ್ನ ಜೀವನದಲ್ಲಿ. ಯಾಕಂದರೆ ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ. ಬಹುಶಃ ನಾನು ನಮ್ಮ ತಂದೆ ತಾಯಿಗೆ ಮೋಸ ಮಾಡಿದ್ದೀನೇನೋ ಒಂದು ಪಕ್ಷದಲ್ಲಿ ಅಂತ ನನಗನ್ಸುತ್ತೆ. ಹಾಗಾಗಿ ಅಂದರೆ ಬಿಟ್ಟು ಹೋಗಿಲ್ಲ ಅವರು, ಬಟ್ ನನ್ನ ಜೊತೆನೇ ಇದ್ದಾರೆ. ಅವರಿಗೆ ಒಂದು ಸಾರಿ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರಿಗೆ ಭಾಳಷ್ಟು ನೋವು ಕೊಟ್ಟಿದ್ದೀನಿ ನಾನು. ಅಂದರೆ ನಾನು ಇಂಡಸ್ಟ್ರಿಗೆ ಬರೋದಕ್ಕಾಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಅವ್ರಿಗೆ ತುಂಬ ಟೆನ್ಷನ್ ಕೊಟ್ಟಿದ್ದೀನಿ ನಾನು. ಅವಳು ಎಲ್ಲೋಗ್ತಾಳೋ, ಏನು ಮಾಡ್ತಾಳೋ ಒಂದು ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಇವತ್ತಿಗೂ ನಾನಷ್ಟೇ ಎಲ್ಲಾದರೂ ಆಚೆ ಹೋದರೆ ನಾನು ಹೇಳಲ್ಲ. ಯಾಕೆಂದರೆ ನಾನು ಹೋಗೋವಂಥ ಕೆಲಸ ಚೆನ್ನಾಗಬೇಕು ಅಂದರೆ ನಾನು ಯಾರಿಗೂ ಹೇಳಿ ಹೋಗಲ್ಲ. ಅದು ಫಸ್ಟ್ ಚೆನ್ನಾಗಿ ಆದ ನಂತರ ಹೇಳ್ತೀನಿ, ಇಂಥ ಕಡೆ ಹೋಗಿದ್ದೆ, ಇಂಥ ಸಕ್ಸಸ್ ಆಯಿತು, ನಂಗೆ ತುಂಬ ಖುಷಿ ಆಯಿತು ಅಂತ. ಅದನ್ನು ಅವರು ಬೇರೆ ರೀತಿಯೇ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲಿ ಹೋಗ್ತೀನೋ, ಏನು ಮಾಡ್ತೀನೋ ಅಂತ ತುಂಬ ಟೆನ್ಷನಲ್ಲಿರ್ತಾರೆ ಯಾವಾಗಲೂ. ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಈ ಮೂಲಕ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಸಣ್ಣ ಸಾರಿ, ಏಕೆಂದರೆ ಅದು ನನ್ನ ಪ್ರೊಫೆಷನ್ ಅಂತ ಬಂದಾಗ ನಾನು ಮೊದಲಿಂದನೂ ಮಾಡ್ಕೊಂಡಿರೋ ಅಂಥ ಒಂದು ಮನಗಟ್ಟು ಏನಂದರೆ, ನಾನು ಏನು ಹೇಳಬಾರ್ದು ಸದ್ಯಕ್ಕೆ. ಅದು ಸಕ್ಸಸ್ ಆದರೆ ಮಾತ್ರ ನಾನು ಹೇಳ್ಕೋಬೇಕು, ಇಲ್ಲಾಂದರೆ ಹೇಳ್ಕೋಬಾರ್ದು ಅಂತ. ಅದು ಒಂದು ಪಕ್ಷ ಮೋಸನೇ. ಏಕೆಂದರೆ ಹೊರಗಡೆ ಬರುವಾಗ ಅಪ್ಪ ಅಮ್ಮಂಗೆ ಹೇಳಲೇಬೇಕಾಗತ್ತೆ, ಮನೇಲಿದ್ದವ್ರಿಗೆ ನಾನು ಹೇಳಿ ಬರಲ್ಲ. ಸೊ ಅದಕ್ಕೊಂದು ಸಣ್ಣ ಸಾರಿ, ಅದೊಂದು ಮೋಸ ಥರನೇ. ಐ ಕನ್ಸಿಡರ್ ಲೈಕ್ ದ್ಯಾಟ್. ಮರೆಯೋಕ್ಕಾಗದೇ ಇರೋವಂಥ ನೋವು, ನನ್ನ ಈಗಾಗಲೇ ಹೇಳ್ದಂಗೆ ನನ್ನ ಸ್ಕಿನ್ ಪ್ರಾಬ್ಲಮ್ ನನಗೆ ಆ್ಯಕ್ಚುಲಿ ಮರೆಯೋಕ್ಕೆ ಆಗಲ್ಲ ಲೈಫಲ್ಲಿ. ಇವತ್ತು ಬಹುಶಃ ಈ ಕ್ಯಾಮ್ರಾ ಮುಂದೆ ನಾನು ಹಿಂಗೆ ಕೂತಿದ್ದೀನಿ, ನನ್ನ ಕೈನ ಇಷ್ಟು ಫೋಲ್ಡ್ ಮಾಡಿಕೊಂಡು ಹಿಂಗೆ ಕೂತಿದ್ದೀನಿ ಅಂತಂದರೆ ಬಹುಶಃ ನನ್ನ ಶ್ರಮನೇ. ಆ್ಯಂಡ್ ನನ್ನ ಅಪ್ಪ ಅಮ್ಮ ಮನೆಯಲ್ಲಿ ತುಂಬ ಶ್ರಮ ಪಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಸೊರಿಯಾಸಿಸ್ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ನಾನು ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ನಾನು ತುಂಬ ಹೆದರ್ಕೋತೀನಿ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳೋಕ್ಕೆ. ಬಿಕಾಸ್ ಸೊರಿಯಾಸಿಸ್ ಅನ್ನೋದು ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಸ್ಕ್ಯಾಲ್ಪಲ್ಲಿ ಬರೋವಂಥ ಒಂದು ಪ್ರಾಬ್ಲಮ್. ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದು ಫಸ್ಟು ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ, ಆಮೇಲೆ ಅದು ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ. ಅದರ ನೆಕ್ಸ್ಟ್ ಲೆವೆಲೇ ಅದು ಸೊರಿಯಾಸಿಸ್ ಅಂತ. ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗದೇ ಇರೋವಂಥ ಘಟನೆ ಅಂದರೆ, ನನ್ನ 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನಗೆ ಬಂದಿದ್ದು. ನಾನು ಅದನ್ನು ತುಂಬ ಧೂಳು ಡ್ಯಾಂಡ್ರಫ್ ಅಲ್ವಾ ಅಂದ್ಬಿಟ್ಟು ಅದಕ್ಕೆ ಒಂದಷ್ಟು ಯಾರನ್ನೂ ಕೇಳದೆ
ಒಂದಷ್ಟು ಟಿಪ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾನು ಅದನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ. ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಕಿವಿಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ಭಾಗ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇರಲಿಲ್ಲ ಜಾಸ್ತಿ. ಬಟ್ ಒಂದ್ಸತಿ ನಮ್ಮಮ್ಮ ನೋಡಿದಾಗ ತುಂಬ ಶಾಕ್ ಆದರು. ಇದ್ಯಾಕೆ ಹಿಂಗೆ ಆಗ್ತಿದೆ, ನಿಮಗೆ ಸ್ಕಿನ್ ಪ್ರಾಬ್ಲಮ್ ಹೇಳಬೇಕಲ್ವಾ, ನಿಂಗೆ ಗೊತ್ತಾಗಲ್ವಾ ಅಂತ. ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ ಆ್ಯಂಡ್ ಹೋಮಿಯೋಪತಿ ತೊಗೊಂಡೆ, ಇಂಗ್ಲೀಷ್ ಮೆಡಿಸಿನ್ ತೊಗೊಂಡೆ. ಇವತ್ತಿನವರೆಗೂ ನನಗೆ ಅದು ಸಾಲ್ವೇ ಆಗಿಲ್ಲ. ಆ್ಯಂಡ್ ಆ ಪ್ರಾಬ್ಲಮ್ ಬಂದಾಗಿಂದ ನನ್ನ ಅಂಗೈ ಅಂದರೆ ಇಲ್ಲಿಂದ ಇಲ್ಲಲ್ಲ, ಇದಿಷ್ಟು ಫುಲ್ ಸುಕ್ ಕಾಣುತ್ತೆ. ಇವತ್ತಿಗೂ ನೀವು ಝೂಮ್ ಮಾಡಿದ್ರೆ ನಂಗೆ ತುಂಬ ಸುಕ್ ಕಾಣುತ್ತೆ. ನನಗೆ ಎಷ್ಟೋ ಸಿನಿಮಾ ಆಫರ್ಗಳು ಇದಕ್ಕಿಂತ ಮುಂಚೆ ನಾನು ಅದನ್ನು ಬಿಟ್ಟಿದ್ದೀನಿ, ನಾನೇ ಬಿಟ್ಟಿದ್ದೀನಿ. ವೈ? ಬಿಕಾಸ್ ನಾನು ನನ್ನ ಆಪೋಸಿಟ್ ಕೋ ಆರ್ಟಿಸ್ಟ್ ಯಾರು ಇರ್ತಾರೆ ಅವ್ರಿಗೆ ನಾನು ಫೇಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಫ್ ಐ ಡೂ ಲೈಕ್ ದಿಸ್, ಫಾರ್ ಎಕ್ಸಾಂಪಲ್ ಏನೋ ಡೈಲಾಗ್ ಹೇಳ್ತಿರ್ತೀನಿ, ಹಿಂಗೆ ಮಾಡೋಕ್ಕೂ ನನಗೆ ಆಗ್ತಿರಲಿಲ್ಲ. ಬಿಕಾಸ್ ನನ್ನ ಏಜ್ ಇರೋದೇನು, ನನ್ನ ಕೈ ಸುಕ್ಕಾಗಿರೋದೇನು. ಭಾಳಷ್ಟು ಜನ ಅದಕ್ಕೆ ರೇಗಿಸಿದ್ದಾರೆ. ನಾನು ಒಂದು ಸಿನಿಮಾನ ತೊಗೋಬೇಕಂದ್ರೆ ತುಂಬ ಹೆದರ್ಕೋತಿದ್ದೆ, ಒಬ್ರನ್ನ ಫೇಸ್ ಮಾಡೋಕ್ಕಾಗದೆ. ಆ್ಯಂಡ್ ನಾನು ತುಂಬ ಜನ ಬೆಂಗಳೂರು ಅಂತ ಸಿಟಿಲಿ ನಾನು ಡಾಕ್ಟರ್ಸ್ನ ನೋಡಿದ್ದೀನಿ. ನಿಜವಾಗ್ಲೂ ನೀವು ಡಾಕ್ಟರ್ಸೇ ಅಲ್ಲ ಕಣ್ರಿ, ನನ್ನ ಜೀವನನೇ ಹಾಳು ಮಾಡಿ ಇಟ್ಬಿಟ್ಟಿದ್ದೀರಾ ಕೆಲವರು. ಅವ್ರು ಯಾರು, ಯಾವ ಹಾಸ್ಪಿಟ್ಲು ಅಂತ ನಾನು ಹೇಳಲ್ಲ. ಬಟ್ ನಿಜವಾಗ್ಲೂ ನೀವು ನನ್ನ ರೇಗಕ್ಕೂ ಇಷ್ಟ ಇಲ್ಲ, ನಾನು ಕೋಪ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಯಾಕೆಂದರೆ ಒಬ್ಬ ಪೇಷಂಟು ಒಬ್ಬ ಡಾಕ್ಟ್ರನ್ನ ನಂಬಿ ಬರ್ತಾನೆ ಅಂತಂದರೆ ನೀವು ಸರಿಯಾದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆದರೆ ಮಾತ್ರ ನೀವು ಟ್ರೀಟ್ಮೆಂಟ್ ಕೊಡಿ. ಇಲ್ಲ ಅಂದರೆ ಇದಾಗಲ್ಲ ಅಂತ ನೀವು ದಯವಿಟ್ಟು ಹೇಳಿಬಿಡಿ. ನಾನು ಈ ಸೊರಿಯಾಸಿಸ್ ಪ್ರಾಬ್ಲಮ್ಗೆ ಹಾಕದೇ ಇರೋಷ್ಟು ದುಡ್ಡೇ ಇಲ್ಲ. ಎಷ್ಟು ದುಡ್ಡು ಹಾಕ್ಬಿಟ್ಟಿದ್ದೀನಿ ಅಂತಂದರೆ ನನ್ನ ಜೀವನದಲ್ಲಿ ನನ್ನ ದುಡ್ದಿದ್ದೆಲ್ಲ ಬರೀ ಅದಕ್ಕೆ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಮನೆಗೆ ಕೊಟ್ಟಿಲ್ಲ, ಮನೆಗೆ ಕೊಡೋ ಅವಶ್ಯಕತೆನೂ ಇರಲಿಲ್ಲ. ಬಿಕಾಸ್ ನಮ್ಮ ಮನೇಲಿ ವೆಲ್ ಟು ಡೂ ಫ್ಯಾಮಿಲಿ. ಯಾಕೆಂದರೆ ಅದು ನನ್ನ ಲಕ್ಕಿ. ಮನೇಲಿ ಚೆನ್ನಾಗಿರೋದ್ರಿಂದ ನಾನು ಹೆಂಗೋ ಬಚಾವಾಗಿದ್ದೀನಿ. ನಾನು ದುಡ್ಡೆಲ್ಲ ಬರೀ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಒಬ್ಬ ಡಾಕ್ಟ್ರು ಕೂಡ ನನಗೆ ಹಿಂಗೆ ಮೇಡಮ್, ಈ ಪ್ರಾಬ್ಲಮ್ ಮೇಡಮ್, ಇದಕ್ಕಿದಾಗಿದೆ ಅಂತ ಇದುವರೆಗೂ ಹೇಳಿಲ್ವಲ್ರಿ. ಇದುವರೆಗೂ ಒಬ್ಬ ಡಾಕ್ಟ್ರು ಕೂಡ ಹೇಳಿಲ್ಲ. ಏನಕ್ಕೋಗ್ತೀರ ನೀವು MBBS ನನಗೆ ಅರ್ಥ ಆಗ್ತಲ್ಲ. ಮತ್ತು ಒಂದು ಡಾಕ್ಟ್ರ್ ಸಿಕ್ಕಿದ್ರು ನನಗೆ, ಲಕ್ಕಿಲಿ ಐ ಗಾಟ್ ಹಿಮ್. ಅಲ್ಲಿ ನನಗೆ ಆ್ಯಕ್ಚುಲಿ ಅದು ಸಿಪ್ಪೆ ಥರ ಬರುತ್ತೆ. ಸೊ ಅದನ್ನು ತೊಗೊಂಡ್ರು, ಅದು ಟೆಸ್ಟ್ ಮಾಡ್ಬೇಕು ಆ್ಯಕ್ಚುಲಿ ಅದನ್ನು. ಸೊ ಟೆಸ್ಟ್ ಮಾಡಿದ್ರು. ಅದಾದ ನಂತರ ಅವರು ದಿಸ್ ಇಸ್ ಲೈಕ್ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರು. ಸೊ ಓಕೆ, ಫಂಗಲ್ ಇನ್ಫೆಕ್ಷನ್ ಅಲ್ವಾ, ಇದಕ್ಕೊಂದು ಟ್ರೀಟ್ಮೆಂಟ್ ಇದೆ, ಡೋಂಟ್ ವರಿ ಅಂತ ಹೇಳಿದರು. ಸರಿ, ನಾನು ಅದನ್ನು ಟ್ರೀಟ್ಮೆಂಟ್ ತೊಗೊಂಡೆ. ಅದಕ್ಕೂ ಒಂದಷ್ಟು ದುಡ್ಡು ಹಾಕದೆ ಸಿಕ್ಕಾಪಟ್ಟೆ ದುಡ್ಡು ಹಾಕ್ಬಿಟ್ಟಿದ್ದೀನಿ ನಾನು ಅದಕ್ಕೆ. ಅಂದರೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 9,000 to 8,000 ನನಗೆ ಬೇಕೇ ಬೇಕು ಫಾರ್ ದಿಸ್. ಆಮೇಲೆ ನಾನು ಇನ್ನೊಂದು ಡಾಕ್ಟ್ರ್ ಹತ್ರ, ನನ್ನ ಪ್ರಯತ್ನ ನಾನು ಯಾವತ್ತೂ ಬಿಟ್ಟಿಲ್ಲ. ಡಾಕ್ಟ್ರಿಂದ ಡಾಕ್ಟ್ರಿಗೆ ಹೋಗ್ತಾನೆ ಇದ್ದೆ.